ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥನ ಆಜ್ಞೆಯಂತೆ ಸುಮಂತ್ರನು ರಾಮಲಕ್ಷ್ಮಣರ ಸಂದೇಶವನ್ನು ತಿಳಿಸಿದುದು ಎಂಬ 58ನೆಯ ಸರ್ಗಕ್ಕೆ ಸ್ವಾಗತ. ಪ್ರತ್ಯಾಶ್ವಸ್ತೋ ಯದಾ ರಾಜ ಮೋಹಾತ್ ಪ್ರತ್ಯಾಗತ ಸ್ಮೃತಿ ಅಥಾಜುಹಾವ ತಂಸೂತಂ ರಾಮವೃತ್ತಾಂತ ಕಾರಣಾತ್. ಶೈತ್ಯೋಪಚಾರಗಳಿಂದ ಸಮಾಧಾನಗೊಳಿಸಲ್ಪಟ್ಟ ರಾಜನು ಮೂರ್ಛೆಯನ್ನು ತಳೆದು ಸ್ಮೃತಿಯನ್ನು ಪಡೆದವನಾಗಿ ಶ್ರೀರಾಮನ ವೃತ್ತಾಂತವನ್ನು ಕೇಳುವ ಆಶಯದಿಂದ ಸುಮಂತ್ರನನ್ನು ಬರಮಾಡಿಕೊಂಡನು. ಶ್ರೀರಾಮನನ್ನೇ ಕುರಿತು ಸರ್ವದಾ ಶೋಕಿಸುತ್ತಿದ್ದ, ದುಃಖ ಶೋಕಗಳಿಂದ ಜರ್ಝರಿತನಾಗಿದ್ದ, ವೃದ್ಧನಾಗಿದ್ದ, ಆಗ ತಾನೇ ಹಿಡಿದ ಆನೆಯಂತೆ ಬಹಳವಾಗಿ ಪರಿತಪಿಸುತ್ತಾ ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತಿದ್ದ, ಸಲಗಗಳಿಂದ ಪ್ರತ್ಯೇಕಿಸಲ್ಪಟ್ಟು ಕಾಡಿನಿಂದ ಕರೆತಂದ ಆನೆಯು ತನ್ನ ಸಂಗಡಿಗರನ್ನೇ ಧ್ಯಾನ ಮಾಡುತ್ತಾ ವ್ಯಾಧಿಗ್ರಸ್ತವಾಗುವಂತೆ ಯಾವಾಗಲೂ ರಾಮನನ್ನೇ ಧ್ಯಾನ ಮಾಡುತ್ತಾ ಅಸ್ವಸ್ಥನಾಗಿದ್ದ ದಶರಥ ಮಹಾರಾಜನಿಗೆ ಸೂತನು ನಮಸ್ಕರಿಸಿ ಬದ್ಧಾಂಜಲಿಯಾಗಿ ನಿಂತುಕೊಂಡನು. ಬಹುದೂರ ಪಯಣದ ಕಾರಣದಿಂದ ಧೂಳಿನಿಂದ ಮುಚ್ಚಿಹೋದ ಶರೀರವುಳ್ಳವನಾಗಿದ್ದ, ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ, ಆರ್ತನಾಗಿಯೂ ದೀನನಾಗಿಯೂ ಇದ್ದ ಸೂತನಿಗೆ ದಶರಥ ರಾಜನು ದೈನ್ಯಯುಕ್ತವಾದ ಈ ಮಾತನ್ನು ಹೇಳಿದನು. ಸೂತ, ಧರ್ಮಾತ್ಮನಾದ ನನ್ನ ಮಗನು ಅರಣ್ಯದಲ್ಲಿರುವ ಯಾವ ಮರದ ಬುಡದಲ್ಲಿ ವಾಸ ಮಾಡುತ್ತಿದ್ದಾನೆ? ಇದುವರೆವಿಗೂ ಪರಮ ಸುಖಿಯಾಗಿದ್ದ ನನ್ನ ರಾಮನು ಈಗ ಅರಣ್ಯದಲ್ಲಿ ಏನನ್ನು ತಿನ್ನುತ್ತಿದ್ದಾನೆ? ದುಃಖ ಪಡಲು ಅವನು ಖಂಡಿತವಾಗಿಯೂ ಅರ್ಹನಲ್ಲ. ಅವನಿಗೆ ಈ ವಿಧವಾದ ಅರಣ್ಯವಾಸದ ದುಃಖವು ಪ್ರಾಪ್ತವಾಗಬಾರದಿತ್ತು. ಆದರೆ ಅವನಿಂದು ಮಹಾ ದುಃಖದಲ್ಲಿ ಮುಳುಗಿ ಹೋಗಿದ್ದಾನೆ. ಹಂಸತೂಲಿಕಾ ತಲ್ಪದಲ್ಲಿ ಮಲಗಲು ಯೋಗ್ಯನಾದ ಭೂಪಾಲನೊಬ್ಬನ ಮಗನಾದ ಆ ರಾಮನು ಇಂದು ಒಬ್ಬ ಅನಾಥನಂತೆ ಹಾಸು ಹೊದ್ದಿಕೆಗಳು ಇಲ್ಲದೆ ಒರಟಾದ ನೆಲದ ಮೇಲೆ ಹೇಗೆ ಮಲಗುತ್ತಾನೆ? ರಾಜ ಬೀದಿಯಲ್ಲಿ ರಥಾರೂಢನಾಗಿ ರಾಮನು ಹೊರಟನೆಂದರೆ ಅವನ ಹಿಂಬದಿಯಲ್ಲಿ ಪದಾತಿಗಳು, ರಥಗಳು, ಆನೆಗಳು ಸಾವಿರಾರು ಸಂಖ್ಯೆಯಲ್ಲಿ ಹೋಗುತ್ತಿದ್ದವು. ಅಂತಹ ರಾಮನು ಇಂದು ನಿರ್ಜನವಾದ ಅರಣ್ಯಕ್ಕೆ ಹೋಗಿ ಕೇವಲ ದುಷ್ಟ ಪ್ರಾಣಿಗಳಿಂದ ವ್ಯಾಪ್ತವಾಗಿರುವ ಆ ಮಹಾರಣ್ಯದಲ್ಲಿ ಹೇಗೆ ತಾನೇ ವಾಸ ಮಾಡುತ್ತಾನೆ? ಹೆಬ್ಬಾವೆ ಮೊದಲಾದ ಸರ್ಪಗಳಿಂದಲೂ ಸಿಂಹ ವ್ಯಾಘ್ರಾದಿ ದುಷ್ಟ ಮೃಗಗಳಿಂದಲೂ ಸಂಸೇವ್ಯಮಾನವಾದ ಕೃಷ್ಣ ಸರ್ಪಗಳಿಂದ ಸಮಾಶ್ರಿತವಾದ ಘೋರ ಅರಣ್ಯದಲ್ಲಿ ವೈದೇಹಿ ಸಹಿತರಾದ ರಾಮ ಲಕ್ಷ್ಮಣರು ಹೇಗೆ ತಾನೇ ಜೀವಿಸಿಕೊಂಡಿದ್ದಾರೆ? ಸುಕುಮಾರಿಯಾದ ಕೋಮಲ ಶರೀರಳಾದ ಪಾತಿವೃತ್ಯವೆಂಬ ಸ್ತ್ರೀಯೋಗ್ಯವಾದ ತಪಸ್ಸಿನಲ್ಲಿಯೇ ಸರ್ವದಾ ನಿರತಳಾದ ಸೀತಾದೇವಿಯೊಡನೆ ರಾಮ ಲಕ್ಷ್ಮಣರು ರಥದಿಂದ ಇಳಿದು ಕಾಲ್ನಡಿಗೆಯಲ್ಲಿಯೇ ಅರಣ್ಯಕ್ಕೆ ಹೇಗೆ ಹೋದರು? ಸುಮಂತ್ರ, ನೀನೇ ಮಹಾಭಾಗ್ಯಶಾಲಿಯು. ಅಶ್ವಿನಿ ದೇವತೆಗಳು ಮಂದರ ಪರ್ವತವನ್ನು ಹತ್ತಿ ಹೋಗುವಂತೆ ಅರಣ್ಯಕ್ಕೆ ಹೋದ ಆ ನನ್ನ ಇಬ್ಬರು ಸುಂದರ ರಾಜಕುಮಾರರನ್ನು ನೀನು ಅರಣ್ಯ ಪ್ರವೇಶ ಕಾಲದಲ್ಲಿ ನೋಡಿದೆಯಲ್ಲವೇ? ಅವರು ಅರಣ್ಯಕ್ಕೆ ಹೋಗುವ ಪರ್ಯಂತವೂ ಅವರನ್ನು ನೋಡುವ ಭಾಗ್ಯವು ನಿನಗೆ ಸಿಕ್ಕಿದುದರಿಂದ ನೀನೇ ಧನ್ಯನು. ಅರಣ್ಯವನ್ನು ತಲುಪಿದ ನಂತರ ರಾಮನು ಏನೆಂದು ಹೇಳಿದನು? ಸೀತಾದೇವಿಯು ಲಕ್ಷ್ಮಣನು ಏನೆಂದು ಹೇಳಿದರು? ರಾಮನು ಯಾವ ಸ್ಥಳದಲ್ಲಿ ಕುಳಿತುಕೊಂಡನು ಎಂಬುದನ್ನು, ಯಾವ ಸ್ಥಳದಲ್ಲಿ ಮಲಗಿದ್ದನು ಎಂಬುದನ್ನು, ಅವನಾಡಿದ ಮಾತುಗಳನ್ನು, ಅವನು ಮಾಡಿದ ಊಟವನ್ನು ವಿವರಿಸಿ ಹೇಳು. ಯಯಾತಿಯು ಸಾಧುಗಳ ಮಧ್ಯದಲ್ಲಿ ಬಿದ್ದು ದುಃಖವನ್ನು ಹೋಗಲಾಡಿಸಿಕೊಂಡಂತೆ ಶ್ರೀರಾಮನಿಗೆ ಸಂಬಂಧಿಸಿದ ವಾರ್ತೆಗಳನ್ನು ಕೇಳಿ ದುಃಖವನ್ನು ದೂರ ಮಾಡಿ ಇನ್ನೂ ಸ್ವಲ್ಪ ಕಾಲ ಜೀವಿಸಿರಲು ಪ್ರಯತ್ನಿಸುವೆನು. ನರೇಂದ್ರನಾದ ದಶರಥನು ಶ್ರೀರಾಮನ ಕಥೆಯನ್ನು ಕೀರ್ತನ ಮಾಡುವಂತೆ ಸುಮಂತ್ರನಿಗೆ ಹೇಳಲು, ಸುಮಂತ್ರನು ಶ್ರೀರಾಮನು ಹೇಳಿದ್ದ ಸಂದೇಶವನ್ನು ದಶರಥನಿಗೆ ಹೇಳಲು ಉಪಕ್ರಮಿಸಿದನು. ಶ್ರೀರಾಮನ ಸ್ಥಿತಿಯನ್ನು ಬಾರಿ ಬಾರಿಗೂ ನೆನೆಯುತ್ತಿದ್ದ ಸುಮಂತ್ರನಿಗೆ ದುಃಖವನ್ನು ತಡೆದುಕೊಳ್ಳಲಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಸರಿಯಾಗಿ ಮಾತು ಹೊರಡುತ್ತಿರಲಿಲ್ಲ. ಗದ್ಗದ ಧ್ವನಿಯಿಂದಲೇ ಅಸ್ಪಷ್ಟವಾಗಿ ಮಾತನಾಡುತ್ತಿದ್ದನು. ಮಹಾರಾಜ, ರಾಘವನು ಕೈಮುಗಿದುಕೊಂಡು ನಿನ್ನನ್ನು ಮನಸ್ಸಿನಿಂದಲೇ ಧ್ಯಾನಿಸಿ ನಿನಗೆ ನಮಸ್ಕರಿಸಿ ಧರ್ಮವನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಧರ್ಮಾನುಗುಣವಾದ ಈ ಮಾತುಗಳನ್ನು ಹೇಳಿದನು. ಸೂತ, ನನ್ನ ಮಾತಿನಂತೆ ನೀನು ಧರ್ಮನಿಷ್ಠನೆಂದು ಪ್ರಸಿದ್ಧನಾಗಿರುವ, ತಲೆಬಾಗಿ ನಮಸ್ಕರಿಸಲು ಯೋಗ್ಯನಾದ ಮಹಾತ್ಮನಾದ ನನ್ನ ತಂದೆಯ 2 ಕಾಲುಗಳನ್ನು ಮುಟ್ಟಿ ನನ್ನ ಪರವಾಗಿ ಪುನಃ ಪುನಃ ನಮಸ್ಕರಿಸು. ನನ್ನ ಮಾತಿನಂತೆ ಅಂತಃಪುರದಲ್ಲಿರುವ ಸಕಲ ಜನರ ಯೋಗಕ್ಷೇಮಗಳನ್ನು
ನನ್ನ ಪರವಾಗಿ ವಿಚಾರಿಸು. ನಮ್ಮ ಯೋಗಕ್ಷೇಮಗಳನ್ನು ಅವರಿಗೆ ತಿಳಿಸು. ಯಥಾಯೋಗ್ಯವಾಗಿ ಅವರಿಗೆ ನನ್ನ ಅಭಿವಾದನಗಳನ್ನು ತಿಳಿಸು. ನನ್ನ ತಾಯಿಯನ್ನು ಸಮೀಪಿಸಿ ನನ್ನ ಪರವಾಗಿ ಅವಳಿಗೆ ಅಭಿವಾದನ ಮಾಡಿ ಅವಳ ಯೋಗಕ್ಷೇಮಾದಿಗಳನ್ನು ವಿಚಾರಿಸಿ ಧರ್ಮದ ವಿಷಯದಲ್ಲಿ ಅಪ್ರಮತ್ತತೆಯಿಂದ ಇರಬೇಕೆಂಬುದನ್ನು ತಿಳಿಸಿ ಈ ಮಾತನ್ನು ಅವಳಿಗೆ ಹೇಳು. ಧರ್ಮನಿತ್ಯ ಯಥಾಕಾಲ ಮಜ್ಞಾಗಾರ ಪರಾಭವ ದೇವಿ ದೇವಸ್ಯ ಪಾದೌ ಚ ದೇವವತ್ ಪರಿಪಾಲಯ. ದೇವಿ, ನೀನು ನಿತ್ಯವೂ ಧರ್ಮದಲ್ಲಿಯೇ ನಿರತಳಾಗಿರುತ್ತಾ ಆಯಾ ಕಾಲದಲ್ಲಿ ಮಾಡಬೇಕಾದ ಹೋಮಾದಿಗಳನ್ನು ಯಥಾವಿಧಿಯಾಗಿ ಮಾಡು. ಹೋಮಾಗಾರದ ರಕ್ಷಕಳಾಗಿರು. ದೇವತೆಗಳನ್ನು ಸೇವಿಸುವ ರೀತಿಯಲ್ಲಿಯೇ ಪತಿದೇವನ ಪಾದಗಳನ್ನು ಅನವರತವೂ ಸೇವಿಸುತ್ತಿರು. ಅಭಿಮಾನಂಚ ಮಾನಂಚ ತ್ಯಕ್ತ್ವಾ ವರ್ತಸ್ವ ಮಾತೃಶೋ ಅನುರಾಜಾನ ಮಾರ್ಯಂಚ ಕೈಕೇಯೇ ಮಂಬಕಾರಯ. ಶ್ರೇಷ್ಠ ಕುಲ ಪ್ರಸೂತಳೆಂಬ ಅಹಂಕಾರವನ್ನು, ಪಟ್ಟದ ರಾಣಿ ಎಂಬ ಅಭಿಮಾನವನ್ನು ತೊರೆದು ಬಿಡು. ಸುಮಂತ್ರನು ರಾಮನ ಸಂದೇಶವನ್ನು ಕೌಸಲ್ಯಗೆ ಹೇಳುತ್ತಿರುವನು. ಇವೆರಡನ್ನೂ ತೊರೆದು ನೀನು ನಿನ್ನ ಸವತಿಯರಲ್ಲಿ ಬೆರೆಯಬೇಕು. ಅವರೊಡನೆ ಸಹಬಾಳ್ವೆಯನ್ನು ನಡೆಸಬೇಕು. ಆರ್ಯೆಯಾದ ಕೈಕೇಯಿಯನ್ನು ಮತ್ತು ರಾಜನನ್ನು ಒಂದೇ ವಿಧವಾದ ಮರ್ಯಾದೆಯಿಂದ ಕಾಣಬೇಕು. ಅಂದರೆ ಇಬ್ಬರನ್ನು ಯಾವ ಕಾರಣದಿಂದಲೂ ತಿರಸ್ಕಾರ ಭಾವದಿಂದ ಕಾಣಬಾರದು ಎಂದು. ಕುಮಾರೇ ಭರತೆ ವರ್ತಿತವ್ಯಾ ಚ ರಾಜವತ್ ಅರ್ಥಜ್ಯೇಷ್ಠಾ ಹಿ ರಾಜಾನೋ ರಾಜಧರ್ಮ ಮನುಸ್ಮರ. ಪಟ್ಟಾಭಿಷಿಕ್ತನಾಗುವ ಭರತಕುಮಾರನನ್ನು ರಾಜನನ್ನು ಕಾಣುವಂತೆಯೇ ಗೌರವದಿಂದ ಕಾಣಬೇಕು. ರಾಜನ ಅನೇಕ ಮಕ್ಕಳಲ್ಲಿ ಯಾವನು ರಾಜ್ಯ ಸಿಂಹಾಸನದಲ್ಲಿ ಅಭಿಷಿಕ್ತನಾಗುವನೋ ಅವನೇ ರಾಜನಾಗುತ್ತಾನೆ. ಅಭಿಷಿಕ್ತನಾಗುವವನು ಹಿರಿಯನೇ ಆಗಬೇಕೆಂಬ ನಿಯಮವೇನೂ ಇಲ್ಲ. ಕನಿಷ್ಠನು ಅಭಿಷಿಕ್ತನಾದರೂ ಅವನಿಗೆ ರಾಜನಿಗೆ ಸಲ್ಲಬೇಕಾದ ಸಕಲ ರಾಜಮರ್ಯಾದೆಗಳು ಸಲ್ಲಲೇಬೇಕು ಎಂಬ ರಾಜಧರ್ಮವನ್ನು ಸ್ಮರಿಸಿ ಭರತನನ್ನು ರಾಜನಂತೆಯೇ ಗೌರವಿಸುವುದು ಯುಕ್ತವಾಗಿದೆ. ಮಹಾರಾಜ, ಶ್ರೀರಾಮನು ತಾಯಿಗೆ ಹೀಗೆ ಸಂದೇಶವನ್ನು ನೀಡಿದ ನಂತರ ಭರತನಿಗೆ ನೀಡಿರುವ ಸಂದೇಶವು ಹೀಗಿದೆ. ಸುಮಂತ್ರ, ನನ್ನ ಪರವಾಗಿ ನೀನು ಭರತನ ಯೋಗಕ್ಷೇಮಗಳನ್ನು ವಿಚಾರಿಸು. ಅನಂತರ ನಾನು ಹೇಳುವ ಈ ಮಾತುಗಳನ್ನು ಅವನಿಗೆ ಹೇಳು. ಸರ್ವಾಸ್ವೇವ ಯಥಾನ್ಯಾಯಂ ಮೃತ್ಯುಂ ವರ್ತಸ್ವ ಮಾತೃಶೋ. ನೀನು ಎಲ್ಲ ತಾಯಂದಿರ ವಿಷಯದಲ್ಲಿಯೂ ನ್ಯಾಯೋಚಿತವಾದ ರೀತಿಯಲ್ಲಿ ವ್ಯವಹರಿಸು. ಪಿತರಂ ಯೌವರಾಜ್ಯಸ್ಥೋ ರಾಜ್ಯಸ್ಥಮನುಪಾಲಯ. ನೀನು ಯುವರಾಜನಾಗಿದ್ದುಕೊಂಡು ಮಹಾರಾಜನಾದ ದಶರಥ ರಾಜನನ್ನು ಪರಿಪಾಲಿಸು. ಅತಿಕ್ರಾಂತ ವಯಾ ರಾಜ ಮಾಸ್ಮೈನಂ ವ್ಯವರೋರುಧಃ ಕುಮಾರ ರಾಜ್ಯೇ ಜೀವತ್ವಂ ತಸ್ಮೈ ವಾಜ್ಞಾ ಪ್ರವರ್ತನಾತ್. ರಾಜನು ಈಗಾಗಲೇ ವೃದ್ಧನಾಗಿದ್ದಾನೆ. ಅವನ ಮಾತನ್ನು ಮೀರಿ ನಡೆಯಬೇಡ. ಅವನ ಆಜ್ಞೆಯನ್ನೇ ಪರಿಪಾಲಿಸುತ್ತಾ ಯುವರಾಜನಾಗಿ ನಡೆದುಕೋ. ಅಬ್ರವೀಚ್ಛಾಪಿ ಮಾಂ ಭೂಯೋ ಭೃಶಮಶ್ರೂಣಿ ವರ್ತಯನ್. ಮಹಾರಾಜ, ಮುಂದಿನ ಮಾತುಗಳನ್ನು ಹೇಳುವಾಗ ರಾಮನ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಿದ್ದಿತು. ಮಾತೇವ ಮಮ ಮಾತಾತೆ ದೃಷ್ಟವ್ಯ ಪುತ್ರಗರ್ಧಿನಿ. ಭರತ, ನೀನು ನಿನ್ನ ತಾಯಿಯನ್ನು ಎಷ್ಟು ಆದರ ಗೌರವಗಳಿಂದ ಕಾಣುವೆಯೋ ಹಾಗೆಯೇ ಪುತ್ರ ಪ್ರಿಯಳಾದ ನನ್ನ ತಾಯಿಯನ್ನು ಪ್ರೀತಿಯಿಂದ ಕಾಣು. ಮಹಾರಾಜ, ಹೀಗೆ ಹೇಳುತ್ತಿರುವಾಗಲೇ ಶ್ರೀರಾಮನು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿತು. ಬಾಯಿಂದ ಸ್ಪಷ್ಟವಾಗಿ ಶಬ್ದಗಳೇ ಹೊರಡುತ್ತಿರಲಿಲ್ಲ. ಕಂಠವು ಗದ್ಗದಿತವಾಗಿತ್ತು. ರಾಮನು ತಾಯಿಯನ್ನು ನೆನೆದು ಕಣ್ಣೀರಿಡುತ್ತಿದ್ದುದನ್ನು ಕಂಡು ಲಕ್ಷ್ಮಣನಿಗೆ ತಡೆಯಲಾಗದಷ್ಟು ಕೋಪವು ಉಕ್ಕೇರಿ ಹೇಳಿದನು. ಕೇನಾಯಮಪರಾಧೇನ ರಾಜಪುತ್ರೋ ವಿವಾಸಿತಃ ರಾಜ್ಞಾತು ಖಲು ಕೈಕೇಯ್ಯ ಲಘುತ್ವಾಶ್ರಿತ್ಯ ಶಾಸನಂ ಕೃತಂ ಕಾರ್ಯಮಕಾರ್ಯಂ ವಾ ವಯಂ ಏನಾಭಿಪೀಡಿತಾಃ ಯದಿ ಪ್ರವ್ರಾಜಿತೋ ರಾಮ ಲೋಭಕಾರಣ ಕಾರಿತಂ ವರದಾನ ನಿಮಿತ್ತಂ ವಾ ಸರ್ವಥಾ ದುಷ್ಕೃತಂ ಕೃತಂ. ಸುಮಂತ್ರ, ರಾಜಪುತ್ರನಾದ ಶ್ರೀರಾಮನನ್ನು ಹೊರದೂಡಿದ್ದು ಅವನು ಮಾಡಿದ ಯಾವ ಅಪರಾಧಕ್ಕಾಗಿ? ರಾಜನು ಕೈಕೇಯಿಯ ಅತಿ ತುಚ್ಛವಾದ ಆದೇಶವನ್ನೇ ಅವಲಂಬಿಸಿ ಮಾಡಿದ ಈ ಅಕಾರ್ಯವು ಕೆಲವರ ದೃಷ್ಟಿಯಿಂದ ಸಾಧುವಾಗಿಯೇ ಇರಬಹುದು, ಮತ್ತೆ ಕೆಲವರ ದೃಷ್ಟಿಯಿಂದ ಅಸಾಧುವಾಗಿಯೂ ಇರಬಹುದು. ಆದರೆ ಈ ಮಧ್ಯದಲ್ಲಿ ಪೀಡೆಗೆ ಗುರಿಯಾಗಿರುವವರು ನಿರಪರಾಧಿಗಳಾದ ನಾವು. ರಾಜ್ಯ ಲೋಭದ ಕಾರಣದಿಂದ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸಿದ್ದು ದುಷ್ಕಾರ್ಯವೇ ಆಗಿದೆ.
ವರದಾನದ ನಿಮಿತ್ತವಾಗಿ ಕಾಡಿಗೆ ಕಳುಹಿಸಿದ್ದು ಸರ್ವಥಾ ದುಷ್ಕಾರ್ಯವೇ ಆಗಿದೆ. ರಾಜ್ಯದ ಲೋಭದಿಂದಲೂ ವರದಾನದ ಕಾರಣದಿಂದಲೂ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವ ಕಾರಣವಿರಲಿಲ್ಲ. ಭರತನಿಗೆ ಪಟ್ಟಗಟ್ಟಬಹುದಾಗಿದ್ದಿತು. ಪಟ್ಟಾಭಿಷೇಕ ಮಾಡುವುದಕ್ಕೆ ಬದಲಾಗಿ ಕಾಡಿಗಟ್ಟಿದ್ದು ಅತ್ಯಂತ ಹೀನವಾದ ದುಷ್ಕಾರ್ಯವಾಗಿದೆ. ಇದಂ ತಾವದ್ಯಥಾ ಕಾಮಮೇಶ್ವರಸ್ಯ ಕೃತೆ ಕೃತಂ ರಾಮಸ್ಯ ತು ಪರಿತ್ಯಾಗೇ ನಹೇತುಮುಪಲಕ್ಷಯೇ. ಭರತನಿಗೆ ಪಟ್ಟಗಟ್ಟಬೇಕೆಂಬುದು ರಾಜನ ಇಚ್ಛೆಯಾಗಿರಲಿ ಅಥವಾ ದೈವದ ಪ್ರೇರಣೆಯಿಂದಲೇ ಅವನು ಹಾಗೆ ಹೇಳಿರಲಿ, ಅದು ನನಗೆ ಮುಖ್ಯವಲ್ಲ. ಭರತನಿಗೆ ಪಟ್ಟಗಟ್ಟಬೇಕೆಂಬ ಕಾರಣದಿಂದ ಶ್ರೀರಾಮನನ್ನೇಕೆ ಪರಿತ್ಯಾಗ ಮಾಡಬೇಕಾಗಿತ್ತು ಎಂಬುದು ನನಗೆ ತಿಳಿಯುತ್ತಿಲ್ಲ. ಅಸಮೇಕ್ಷ ಸಮಾರಬ್ಧಂ ವಿರುದ್ಧಂ ಬುದ್ಧಿಲಾಘವಾತ್ ಜನಯಿಷ್ಯತಿ ಸಕ್ರೋಶಂ ರಾಘವಸ್ಯ ವಿವಾಸನಂ. ಅಲ್ಪ ಬುದ್ಧಿಯ ಕಾರಣದಿಂದ ಯಾವುದನ್ನು ಸರಿಯಾಗಿ ವಿವೇಚಿಸದೆ ಧರ್ಮಕ್ಕೆ ವಿರುದ್ಧವಾಗಿ ಈ ಕಾರ್ಯವನ್ನು ಮಾಡಲಾಗಿದೆ. ಈ ಕಾರಣದಿಂದ ಶ್ರೀರಾಮನನ್ನು ಕಾಡಿಗಟ್ಟಿದ್ದು ಸ್ವಾಭಾವಿಕವಾಗಿಯೇ ಎಲ್ಲರ ಹೃದಯಗಳಲ್ಲಿಯೂ ದುಃಖವನ್ನು ಹುಟ್ಟಿಸುವುದಾಗಿದೆ. ಅಹಂ ತಾವನ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ ಭ್ರಾತಾ ಭರ್ತಾ ಚ ಬಂಧುಶ್ಚ ಪಿತಾ ಚ ಮಮ ರಾಘವಃ. ಸುಮಂತ್ರ, ತಂದೆಯಲ್ಲಿ ಇರಬೇಕಾದ ಯಾವ ಗುಣಗಳನ್ನು ನಾನು ದಶರಥ ಮಹಾರಾಜನಲ್ಲಿ ಕಾಣುತ್ತಿಲ್ಲ. ನನಗಾದರೂ ಅಣ್ಣ, ಒಡೆಯ, ಬಂಧು, ತಂದೆ ಎಲ್ಲವೂ ರಾಘವನೇ ಆಗಿದ್ದಾನೆ. ಸರ್ವಲೋಕ ಪ್ರಿಯಂ ತ್ಯಕ್ತ್ವಾ ಸರ್ವಲೋಕ ಹಿತೇ ರಥಂ ಸರ್ವಲೋಕೋನುರಜ್ಯೇತ ಕಥಂ ತ್ವಾನೇನ ಕರ್ಮಣ. ಸಕಲ ಪ್ರಜೆಗಳ ಹಿತದಲ್ಲಿಯೇ ಸರ್ವದಾ ನಿರತನಾಗಿ ಸಮಸ್ತ ಪ್ರಜೆಗಳಿಗೂ ಅತ್ಯಂತ ಪ್ರಿಯನಾಗಿದ್ದ ಶ್ರೀರಾಮನನ್ನು ಪರಿತ್ಯಜಿಸಿದ ಈ ಕಾರ್ಯದಿಂದ ಪ್ರಜೆಗಳು ರಾಜನ ವಿಷಯದಲ್ಲಿ ಹೇಗೆ ತಾನೇ ಅನುರಾಗದಿಂದಿರುವರು? ಸಕಲ ಪ್ರಜೆಗಳಿಗೂ ಹರ್ಷದಾಯಕನಾದ ಧಾರ್ಮಿಕನಾದ ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿ ಸಕಲ ಪ್ರಜೆಗಳ ವಿರೋಧಕ್ಕೂ ಪಾತ್ರನಾಗಿರುವವನು ರಾಜನು ಹೇಗಾದಾನು? ಲಕ್ಷ್ಮಣನು ಹೀಗೆ ಹೇಳಿದ ನಂತರ ತಪಸ್ವಿನಿಯಾದ ಮತ್ತು ಪತಿವ್ರತೆಯಾದ ಜಾನಕಿಯು ಬಾರಿ ಬಾರಿಗೂ ನಿಟ್ಟುಸಿರು ಬಿಡುತ್ತಾ ಭೂತದಿಂದ ಪೀಡಿತವಾದ ಮನಸ್ಸಿನಿಂದ ಕೂಡಿರುವಳೋ ಎಂಬಂತೆ ವಿಸ್ಮಯವನ್ನು ಮುಖದಲ್ಲಿ ಸೂಚಿಸುತ್ತಾ ಸ್ತಬ್ಧಳಾಗಿ ನಿಂತಿದ್ದಳು. ಸೀತೆಯು ವ್ಯಸನವೇನೆಂಬುದನ್ನೇ ಇದುವರೆಗೂ ತಿಳಿದಿರಲಿಲ್ಲ. ಪತಿಗೆ ಪ್ರಾಪ್ತವಾದ ವನವಾಸ ದುಃಖದಿಂದ ಕಂಗೆಟ್ಟು ರೋದನ ಮಾಡುತ್ತಿದ್ದಳೇ ಹೊರತು ನನ್ನೊಡನೆ ಯಾವ ಮಾತನ್ನು ಅವಳು ಹೇಳಲಿಲ್ಲ. ಬಾಡಿ ಹೋಗಿದ್ದ ಮುಖದಿಂದ ಪತಿಯ ಮುಖಾರವಿಂದವನ್ನು ಬಾರಿ ಬಾರಿಗೂ ನೋಡುತ್ತಿದ್ದ ಸೀತೆಯು ಅಯೋಧ್ಯೆಯ ಕಡೆಗೆ ಪ್ರಯಾಣ ಹೊರಟ ನನ್ನನ್ನು ನೋಡಿದೊಡನೆಯೇ ಬಹಳವಾಗಿ ಕಣ್ಣೀರು ಸುರಿಸಿದಳು. ಲಕ್ಷ್ಮಣನ ಬಾಹುಬಲದಿಂದ ಸಂರಕ್ಷಿಸಲ್ಪಡುತ್ತಿದ್ದ ಶ್ರೀರಾಮನು ಕಂಬನಿ ದುಂಬಿದ ಮುಖದಿಂದ ಕೂಡಿ ನಾನು ಹೊರಡುವ ವೇಳೆಯಲ್ಲಿ ಕೈ ಮುಗಿದುಕೊಂಡು ನಿಂತಿದ್ದನು. ತಪಸ್ವಿನಿಯಾದ ಸೀತೆಯು ಕಣ್ಣೀರು ಸುರಿಸುತ್ತಾ ಒಮ್ಮೆ ನನ್ನನ್ನು ಮತ್ತೊಮ್ಮೆ ರಾಜರಥವನ್ನು ನೋಡುತ್ತಿದ್ದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 58ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.